ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇದು ಗೌರಿ ಗಣೇಶ ಹಬ್ಬದ ದಿನದ ಬ್ಲಾಗು. ನಿನ್ನೆ ಗೌರಿ ಪೂಜೆನ ಮಾಡ್ಕೊಂಡಿದ್ದೆ, ಇವತ್ತು ಗಣೇಶನ ಕೂರಿಸಿದ್ದೀವಿ. ಹಾಗೆ ಪುಟ್ಟ ಗಣೇಶ, ಹಾಗೆ ಗೌರಿನೂ ಸಹ ಅಷ್ಟೇ. ಪ್ರತಿ ವರ್ಷವೂ ಅಷ್ಟೇ ಒಂದೊಂದು ಪುಟ್ಟ ಗಣೇಶನ ದೇವ್ರ ಮನೆಗೆ ಕೂರಿಸ್ತೀವಿ. ನಾವೆಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ ಏನೂ ಮಾಡಲ್ಲ, ಸಿಂಪಲ್ ಆಗಿರೋ ಒಂದು ಪುಟ್ಟ ಗಣೇಶ ದೇವ್ರ ಮನೆಗೆ ಇಕ್ಕು ಪೂಜೆ ಮಾಡ್ಕೊತೀವಿ. ನಮಗೆ ಗೊತ್ತಿರೋ ವಿಧಾನದಲ್ಲಿ ಸಿಂಪಲ್ ಆಗಿಯೇ ಪೂಜೆ ಮಾಡ್ಕೊತೀವಿ. ನಾವು ಗಣೇಶನ ಹೇಗೆ ಕೂರಿಸಿದ್ವಿ ಅಂತ ಡೀಟೇಲಾಗಿ ಎಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ, ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿನೇ ಇರುತ್ತೆ. ಹಾಗೆ ಹಬ್ಬದ ಅಂದಮೇಲೆ ಹಬ್ಬದ ಅಡುಗೆಗಳೆಲ್ಲ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಸ್ವಲ್ಪ ಬ್ಯುಸಿ ಇದೆ. ಅದು ವೀಡಿಯೋ ಎಲ್ಲ ಸ್ವಲ್ಪ ಡೀಟೇಲಾಗಿ ಶೂಟ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಚಿಕ್ಕದೊಂದು ಬ್ಲಾಗ್ ಥರ ಮಾಡಿಕೊಂಡೆ, ಇದನ್ನೇ ಅಷ್ಟೇ. ಗಣೇಶನಿಗೆ ಇಷ್ಟವಾದಂಥ 21 ತರಹದ ಎಲೆಗಳಿಂದ ಇವತ್ತು ಅರ್ಚನೆ ಎಲ್ಲ ಮಾಡಿಕೊಂಡು, ಹಾಗೆ ಗಣಪಯ್ಯನಿಗೆ ಇಷ್ಟವಾದಂಥ ಪ್ರಸಾದಗಳು ಕಡಲೆಕಾಳು ಉಸ್ಲಿ ಮತ್ತು ಅವಲಕ್ಕಿ ಪಂಚಕಜ್ಜಾಯ ಇವೆರಡು ಮಾಡಿಕ್ಬಿಟ್ಟು, ಆಮೇಲೆ ನಾನು ಸ್ವಲ್ಪ ಕಡುಬು ಮಾಡೋದು ಲೇಟ್ ಆಗುತ್ತೆ ಅಂತ ಮಧ್ಯಾಹ್ನಕ್ಕೆ ಹಂಗೆ ಕಡುಬು ಮಾಡಿ ಇಕ್ಕೋಣ, ಬೆಳಿಗ್ಗೆ ಇಕ್ಬಿಟ್ಟು ಪೂಜೆ ಮಾಡೋಣ ಅಂತ ಇಷ್ಟು ಮಾಡ್ಕೊಂಡಿದ್ದೆ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ನಾವಿನ್ನು ನಾಗರಿಗೆ ತಣ್ಣೀರು, ಬೆಳಿಗ್ಗೆನೇ ನಾಗರಿಗೆ ತಣ್ಣೀರು ಎತ್ಕೊಬಂದು ಆಮೇಲೆ ಗಣೇಶನಿಕ್ಕೆ ಪೂಜೆ ಮಾಡ್ಕೊತೀವಿ. ನಮ್ಮ ಮನೆಗಳಲ್ಲಿ ಈ ಥರ ಮಾಡ್ತೀವಿ. ನಾಗರಿಗೆ ತಣ್ಣೀರ್ದು, ಹಾಗೆ ಇಲ್ಲಿ ಸ್ವಲ್ಪ ತಂಬಿಟ್ಟು, ಎಳ್ಳುಂಡೆ, ಹಾಗೆ ಸ್ವಲ್ಪ ಅಕ್ಕಿನ ನೆನೆಸ್ಬಿಟ್ಟು ಅದರಲ್ಲೂ ಸಜ್ಜೆ ಎಲ್ಲ ಹಾಕ್ಬಿಟ್ಟು ಈ ಥರ ಇಡ್ತೀವಿ. ಈ ಥರದ್ದು ಕೆಲವೊಂದು ಮನೆಗಷ್ಟೇ ಇರುತ್ತೆ, ಇನ್ನೊಂದು ಕೆಲವರೆಲ್ಲ ಈ ಥರದ್ದು ಮಾಡಲ್ಲ. ಎಳ್ಳುಂಡೆ ಈ ಥರದ್ದು. ನಮ್ಮ ಮನೆಗಂತೂ ನಾಗರಿಗೆ ತಣ್ಣೀರು ಬೇಕಾದ್ರೆ ಈ ಥರದ್ದೆಲ್ಲ ಮಾಡಿ ಪೂಜೆ ಮಾಡ್ಕೊಬರ್ತೀವಿ. ಆಮೇಲೆ ಮನೆಯಲ್ಲೂ ಅಷ್ಟೇ ಎಲ್ಲರೂ ಬೆಳಿಗ್ಗೆನೇ ರೆಡಿಯಾಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕ್ಬಿಟ್ಟು ಪೂಜೆನ ಮಾಡ್ಕೊಂಡ್ವಿ. ಇವತ್ತು ಗಣೇಶ ಹಬ್ಬ ಅಂತೂ ತುಂಬ ಚೆನ್ನಾಗಿ ಮಾಡ್ಕೊಂಡ್ವಿ. ಚಿಕ್ಕ ಗಣೇಶ ಆದ್ರೂ ತುಂಬಾ ಚೆನ್ನಾಗಿತ್ತು. ಅದು ಗಣೇಶ ತಂದಿದ್ದು ನಾವು ನ್ಯಾಚುರಲ್ ಆಗಿ ಮಣ್ಣಿನಿಂದ ಮಾಡಿರುವಂಥದ್ದು. ಇದು ನಮ್ಮ ಈ ವರ್ಷದ ಗೌರಿ ಗಣೇಶ ಹಬ್ಬದ ಬ್ಲಾಗ್ ಆಗಿತ್ತು.